ಹಾಯ್ ಹಲೋ ನಮಸ್ಕಾರ. ಮೋದಿ ಚಾನಲ್ಗೆ ಸ್ವಾಗತ. ಟಾಂಗಲನ್ ಮೂವಿ ರಿವ್ಯೂ ಮಾಡ್ತಾಯಿದ್ದೀನಿ. ಮೂವಿ ಹೇಗಿದೆಯಪ್ಪ? ಮೂವಿ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಆಗಿದೆಯಾ, KGFಕ್ಕಿಂತ ಮೀರಿಸುತ್ತಾ ಅನ್ನೋದು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ನೋಡ್ತಿದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಾಯಿದೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಾಂಗಲನ್ ಈ ಮೂವಿ ಹೀರೋ ಆಗಿ ಚಿಯಾನ್ ವಿಕ್ರಮ್ ಆ್ಯಂಡ್ ಡೈರೆಕ್ಟರ್ ಆಗಿ ಪಾರಂಜಿತ್. ಫಸ್ಟ್ ಡೈರೆಕ್ಟರ್ ಬಗ್ಗೆ ಮಾತಾಡ್ಬಿಡ್ತೀನಿ. ಪಾರಂಜಿತ್ ಅವರು ಯಾರು ಅಂದರೆ ಬಾಕ್ಸಿಂಗ್ ಪರಂಪರೆ ಅಂತ ನಮ್ಮ ಕನ್ನಡದಲ್ಲಿ ತಮಿಳ್ ಫ್ಯಾನ್ ಡಬ್ ಆಗಿದೆ. ಅದು ನೀವು ನೋಡಿರ್ತೀರ, ಸ್ಟಾರ್ಸ್ ಅನ್ನೋದ್ರ ಬರ್ತಿರುತ್ತೆ. ಅದನ್ನು ಡೈರೆಕ್ಟ್ ಮಾಡಿದ್ದು ಇವರೇ. ಆ್ಯಂಡ್ ಕಬಾಲಿ ಮೂವಿ ಡೈರೆಕ್ಟ್ ಮಾಡಿದವರು ಇವರೇ. ಇನ್ನೂ ತುಂಬ ಫಿಲಮ್ಸ್, ಒಳ್ಳೊಳ್ಳೆ ಫಿಲಮ್ಸ್ ತೆಗೆದಿದ್ದಾರೆ. ಆ್ಯಂಡ್ ಅದರಲ್ಲೂ ಟಾಂಗಲನ್ ಒನ್ ಆಫ್ ದ ಬೆಸ್ಟ್ ಮೂವಿ ಅವ್ರದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಿನಿಮಾ ಈಸ್ ಅ ಆರ್ಟ್ ಅನ್ನೋದನ್ನು ಮತ್ತೆ ನೆನಪಿಸಿದ್ದಾರೆ. ಇಷ್ಟು ವರ್ಷಗಳಿಂದ, ಸುಮಾರು ಒಂದು 2-3 ವರ್ಷಗಳಿಂದ ಸಿನಿಮಾನ ಎಂಟರ್ಟೈನ್ಮೆಂಟಿಗೆ ಅಂತಲೇ ಮಾಡ್ತಿದ್ರು. ಆ್ಯಂಡ್ ನಾವು ಎಂಟರ್ಟೈನ್ಮೆಂಟ್ಗೆ ಅಂತಲೇ ಹೋಗ್ತಿದ್ವಿ. ಬಟ್ ಇವ್ರು ಮಾತ್ರ ಅದನ್ನೆಲ್ಲ ಸೈಡಿಗೆ ಹಾಕ್ಬಿಟ್ಟು ಸಿನಿಮಾ ಈಸ್ ಆರ್ಟ್ ಅಂತ ಮತ್ತೆ ನೆನಪಿಸಿದ್ದಾರೆ. ಇವಾಗ ಚಿಯಾನ್ ವಿಕ್ರಮ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಅವ್ರ ಡೆಡಿಕೇಶನ್, ಪ್ರತಿ ಫಿಲಮಿಗೂ ಅವ್ರ ಟ್ರಾನ್ಸ್ಫಾರ್ಮೇಷನ್, ವಾಹ್ ಗುರು. ಮಹಾನ್ ಅಂತ ಒಂದು ಮೂವಿನೂ ತೆಗಿತಾರೆ, ಐ ಅನ್ನೋ ಮೂವಿನೂ ತೆಗಿತಾರೆ, ಟಾಂಗಲನ್ ಅನ್ನೋ ಮೂವಿನೂ ತೆಗಿತಾರೆ. ಒನ್ ಆ್ಯಂಡ್ ಓನ್ಲಿ ಆ್ಯಕ್ಟರು ಕಾಲಿವುಡ್ಡಲ್ಲಿ ಈ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ತಾಕತ್ತಿರೋದು ಚಿಯಾನ್ ವಿಕ್ರಮ್ ಅವರಿಗೆ. ಹಾಲಿವುಡ್ಡಲ್ಲಿ ಏನಾದರೂ ಇದೆ, ಇವ್ರು ಎಷ್ಟು ಆಸ್ಕರ್ಗಳು ತೊಗೊತಿರೋ ಅವರಿಗೆ ಗೊತ್ತಿಲ್ಲ. ಬಟ್ ಈ ಕಾಲಿವುಡ್ಡಲ್ಲಿರೋದ್ರಿಂದ ಅಷ್ಟು ಅವರಿಗೆ ಫೇಮ್ ಬರಲಿಲ್ಲ. ಯಾರ್ಯಾರಿಗೋ ಬಂತು ಫೇಮು, ಬಟ್ ಇವರಿಗೆ ಮಾತ್ರ ಫೇಮ್ ಬರಲಿಲ್ಲ. ಈ ಮೂವಿಯಿಂದ ಆದರೂ ಅವರಿಗೆ ಒಳ್ಳೆಯ ರೀತಿ ಹೆಸರು ಸಿಗಲಿ. ಗುಡ್ ಆ್ಯಕ್ಟರ್ ಅಂತಿಲ್ಲ, ಇವ್ರನ್ನ ಗ್ರೇಟ್ ಆ್ಯಕ್ಟರ್ ಅಂತಿದ್ದೀನಿ. ಈ ಮೂವಿಯಲ್ಲಿಟ್ಟಿರೋ ಡೆಡಿಕೇಶನ್, ಆ ಆ್ಯಕ್ಟಿಂಗಲ್ಲಿ ಕಿರಾಕ್ ಹಂಗೈತೆ, ಬೆಂಕಿ ಐತೆ. ಬಟ್ ಈ ಸ್ಟೋರಿ ಏನಿದೆ, ಈ ಫಿಲಮ್ ಏನಿದೆ ಎಲ್ರಿಗೂ ಇಷ್ಟ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ KGF ಅಂದರೆ ಮಾಸ್ ಡೈಲಾಗು, ಆ ಫೈಟಿಂಗ್ಸು, ಗುರು, ಆ ಮ್ಯೂಸಿಕ್ಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಎಲ್ಲ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಬಟ್ ಈ ಮೂವಿಯಲ್ಲಿ ಅಂಥ ಗೂಸ್ ಬಂಪ್ಸ್ ಎಲ್ಲ ಬರೋದಿಲ್ಲ. ಯಾಕೆ ಹೇಳಿದೆ ನಾನು ಮುಂಚೆ, ಸಿನಿಮಾ ಈಸ್ ಅ ಆರ್ಟ್ ನಾಟ್ ಅನ್ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ಯಾಕೆ ಹೇಳಿದೆ ಅಂದರೆ ಇದಕ್ಕೆ. ಈ ಫಿಲಮಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಏನು ಹೋಗಿಲ್ಲ. ಬಿಕಾಸ್ ಇದು ಎಲ್ರಿಗೂ ಇಷ್ಟನೂ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂತಂದರೆ ಇವರು ಒಂಥರ ಡಾಕ್ಯುಮೆಂಟ್ರಿ ರೀತಿ ತೆಗೆದಿದ್ದಾರೆ. ಇದು KGF ಪಕ್ಕದಲ್ಲೇ ಯಾವುದೋ ಒಂದು ಇದ್ರ ಹತ್ರ ನಡೆಯೋದು. ಬಟ್ ಪವರ್ಫುಲ್ ಡೈಲಾಗ್ಸ್, ಪವರ್ಫುಲ್ ಆ್ಯಕ್ಷನ್ಸ್ ಅವೆಲ್ಲ ಇರೋದಿಲ್ಲ. ಒಂದು ಡ್ರಾಮಾ ಮೂವಿ. ಸೊ ಕೆಲವೊಂದು ಟೈಮು ಫೈಟಿಂಗ್ ಸೀನ್ಸ್ ಇದ್ರೂ ಡ್ರಾಮಾನೇ ಎಷ್ಟೋ ಚೆನ್ನಾಗಿದೆ ಅನಿಸುತ್ತೆ. ಜಾಸ್ತಿ ಓವರ್ ಹೈಪ್ ಕೊಟ್ಟಿಲ್ಲ ಫಿಲಮಲ್ಲಿ, ಹೀರೋಗಾಗಲಿ ಯಾವುದಕ್ಕೆ ಆಗಲಿ ಈಸಿಯಾಗಿ ತೊಗೊಂಡೋಗಿದ್ದಾರೆ. ಇದರಲ್ಲಿ BGMಸು ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ನಾನು ಹೇಳ್ತಿರೋದು KGFಗೆ ಕಂಪೇರ್ ಮಾಡಿದ್ರೆ BGM ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಬರೀ ಒಂದು ಸಪ್ರೇಟ್ ಮೂವಿಯಾಗಿ ತೊಗೊಂಡ್ರೆ ಇದು ತುಂಬ ಚೆನ್ನಾಗಿ BGM ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರು ಮಾಳವಿಕಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಇನ್ನೊಬ್ರದ್ದು ಇವರೆಲ್ಲದಕ್ಕಿಂತ ಚೆನ್ನಾಗಿ ಇಷ್ಟ ಆಗಿದೆ ಅಂದರೆ, ಇವರು ಎಲ್ಲರ ಆ್ಯಕ್ಟಿಂಗ್ಕಿಂತ ನನಗೆ ಪಶುಪತಿ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಈ ಮೂವಿಯಲ್ಲಿ ಇನ್ನೊಂದು ಪಾಸಿಟಿವ್ ವಿಷಯ ಏನಪ್ಪ ಅಂತಂದರೆ, ರಿಯಲ್ ಲೊಕೇಶನಲ್ಲಿ ಶೂಟ್ ಮಾಡಿರೋದು, ಯಾವುದೇ ಸೆಟ್ ರೀತಿ ಆಗದೆ ರಿಯಲ್ ಲೊಕೇಶನಲ್ಲಿ ಶೂಟ್ ಮಾಡೋದು ನನಗೆ ತುಂಬ ಇಷ್ಟ ಆಯಿತು. ಇವರು ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಈ ಮೂವಿ KGFನ ಮೀರಿಸುತ್ತಾ ಗುರು ಅಂತ ಕೇಳಿದ್ರೆ ನೀವು, ಇಂದ ಎಂಟರ್ಟೈನ್ಮೆಂಟ್ ಫಾರ್ಮಲ್ಲಿ KGF ಅರ್ಧಕ್ಕೂ ಬರೋಕ್ಕಾಗಲ್ಲ. ಎಂಟರ್ಟೈನ್ಮೆಂಟ್ ಫಾರ್ಮಲ್ಲಿ ನಾನು ಹೇಳ್ತಾ ಇರೋದು. KGF ಬೆಂಕಿ, ಅದು ಎಂಟರ್ಟೈನ್ಮೆಂಟಲ್ಲಿ ಅದೊಂಥರ ಟಾಪ್ ಕಿಂಗ್ ಇದ್ದಂಗೆ. ಬಟ್ ಇದೊಂಥರ ಡಾಕ್ಯುಮೆಂಟ್ರಿ ರೀತಿ ತೊಗೊಂಡೋಗಿರೋದ್ರಿಂದ ಅಷ್ಟು ನಮಗೆ ಇದೊಂಥರ ಡ್ರಾಮಾ. ಸೊ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಯಾರಾದರೂ ಎಂಟರ್ಟೈನ್ಮೆಂಟ್ಗೆ ಸಿನಿಮಾ ನೋಡೋಕ್ಕೆ ಅಂತ ಹೋಗ್ತೀರಾ ಅಂದರೆ, ಸೊ ಅವರು ಕೃಷ್ಣ ಪ್ರಣಯ ಸಿಕ್ಕಿಗೆ ಶಿಫ್ಟ್ ಆಗಿ, ಇಲ್ಲ ನಾವು ಸಿನಿಮಾ ಅಂದರೆ ನನಗೆ ಹುಚ್ಚು, ಸಿನಿಮಾ ಅಂದರೆ ಅಷ್ಟು ಇಷ್ಟ ಅಂತಂದರೆ ಟಾಂಗಲನ್ಗೆ ಹೋಗಿ, ಅದಕ್ಕೆ ಹೋಗಿ ಇದಕ್ಕೆ ಹೋಗಿ, ಓಕೆನಾ? ಅದೇ ಸಿನಿಮಾ ಎಂಟರ್ಟೈನ್ಮೆಂಟಿಗೆ ಮಾತ್ರ ಹೋಗ್ತೀನಿ ಅಂದರೆ ಕೃಷ್ಣ ಪ್ರಣಯ ಸಿಕ್ಕಿಗೆ ಶಿಫ್ಟ್ ಆಗಿ. ಇಲ್ಲಿವರೆಗೂ ಯಾರಾದರೂ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಏನಾದರೂ ಮಾತಾಡಿದ್ರಲ್ಲಿ ತಪ್ಪು ಮಾತಾಡಿದರೆ ಕ್ಷಮಿಸಿ. ಮತ್ತೆ ಸಿಗೋಣ. ಬಾಯ್ ಬಾಯ್.